ಬಹುದಿನದ ಕನಸು ಎಂದು ಈಡೇರಿದ ದಿನ. ಕಬಡ್ಡಿ ಆಟಗಾರರಿಗೆ ಮತ್ತಷ್ಟು ಪ್ರೋತ್ಸಾಹ, ನಾಯಕರಿಗೆ ಧನ್ಯತಾ ಮನೋಭಾವ. ಕುಳಿಲಿ ಗ್ರಾಮದ ಕ್ರೀಡಾಪಟುಗಳು. ನಮಸ್ಕಾರ, ನ್ಯೂಸ್ 3 ಕನ್ನಡವನಿಗೆ ಸ್ವಾಗತ. ನಾನು ಎಂ.ಆರ್. ತಳಗೇರಿ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಕುಳಿಲಿ ಗ್ರಾಮದಲ್ಲಿ ಶ್ರೀರಾಮಯೋಗಿ ಪರಮಹಂಸ 41ನೇ ಜಾತ್ರಾ ನಿಮಿತ್ತವಾಗಿ ಅಬಕಾರಿ ಸಚಿವರು ಹಾಗೂ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರುಗಳಾದ ಸನ್ಮಾನ್ಯ ಆರ್.ವಿ. ತಿಮ್ಮಾಪುರ ಅವರು ಕ್ರೀಡಾ ಇಲಾಖೆಯಿಂದ 8 ಲಕ್ಷದ ವೆಚ್ಚದ ಕಬಡ್ಡಿ ಮ್ಯಾಟ್ ಕುಳಿಲಿ ಗ್ರಾಮದ ಕಬಡ್ಡಿ ಕ್ರೀಡಾ ತಂಡಗಳಿಗೆ ಇಂದು ದಿನಾಂಕ 15/2/2026ರಂದು ಆರ್.ವಿ. ತಿಮ್ಮಾಪುರ ಅವರ ಸಹೋದರಾದ ಹನುಮಂತ್ ತಿಮ್ಮಾಪುರ ಅವರು ಪೂಜೆ ಮಂಗಳಾರತಿ ಮಾಡಿಸುವ ಮೂಲಕ ಚಾಲನೆ ನೀಡಿದರು. ಈರಯ್ಯ ಹಿರೇಮಠ್, ವೀರಭದ್ರೇಶ್ವರ ಮಠ ಕುಳಿಲಿ ಪೂಜಾ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿದರು. ಕ್ರೀಡಾಪಟುಗಳು, ಗುರು ಹಿರಿಯರು ಆರ್.ವಿ. ತಿಮ್ಮಾಪುರ ಅವರಿಗೆ ಮತ್ತು ಅವರ ಸಹೋದರರಿಗೆ ಧನ್ಯವಾದಗಳನ್ನು ಕೋರಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಮುತ್ತಪ್ಪ ಗನಿ, ಈರಪ್ಪ ಗನಿ, ಬಸಪ್ಪ ಬಳವಾಡ್, ಬಸವರಾಜ್ ಗನಿ, ಉಮೇಶ್ ಗನಿ, ಊರಿನ ಪ್ರಮುಖರಾದ ಸಂಜು ನಡುವಿನಮನಿ, ಸುಭಾಷ್ ಬಡ್ಡಿ ಗುಡದಾರ್, ರಮೇಶ್ ತಳಪಟ್ಟಿ, ಆನಂದ್ ಗನಿ, ಮಲ್ಲಪ್ಪ ಐಹೊಳೆ, ಸಿದ್ದರಾಮ್ ಮರನೂರ್, ಬಸವರಾಜ್ ಗನಿ, ಭೀಮಾನಂದ್ ಒಂಟಗೋಡಿ, ಕಬಡ್ಡಿ ಕೋಚ್ ಶಿವಾನಂದ್ ಬೂದಿಹಾಳ್, ಕಬಡ್ಡಿ ಮಹಿಳಾ ಆಟಗಾರರು, ಮಹಿಳಾ ಕೋಚರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ನೋಡ್ತಾ ಇರಿ ನ್ಯೂಸ್ 3 ಕನ್ನಡ 1. ಸ್ಥಳೀಯ ಸುದ್ದಿ, ಕ್ರೀಡೆಗಳಿಗೆ, ನಾಡಿನ ಸಾಂಸ್ಕೃತಿಕ ಸುದ್ದಿಗಳನ್ನು. ನಮಸ್ಕಾರ. ನಮಗೆ ಆರ್.ವಿ. ತಿಮ್ಮಾಪುರ ಸರ್ ನಮಗೆ ಮ್ಯಾಟ್ನ ಒದಗಿಸಿಕೊಟ್ಟದಕ್ಕೆ ತುಂಬ ಅಭಿನಂದನೆ ಕೊಡ್ತೀನಿ. ಕುಳಿಲಿ ಗ್ರಾಮಕ್ಕೆ ಅವಶ್ಯಕತೆ ಇದ್ದಂಥ ಕಬಡ್ಡಿ ಕ್ರೀಡಾಪಟುಗಳಿಗೆ ಅವಶ್ಯಕತೆ ಇದ್ದಂಥ ಮ್ಯಾಟನ್ನು ನಮ್ಮ ಮುಧೋಳ ತಾಲೂಕಿನ ಅಬಕಾರಿ ಸಚಿವರು ಹಾಗೂ ಮುಧೋಳ ತಾಲೂಕಿನ ಶಾಸಕರಾದಂಥ ಆರ್.ವಿ. ತಿಮ್ಮಾಪುರ ಸರ್ ಅವರು ನಮಗೆ ನಮ್ಮ ಕುಳಿಲಿ ಗ್ರಾಮಕ್ಕೆ ಈ ಮ್ಯಾಟನ್ನು ಒದಗಿಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮೂರಿನ ಗ್ರಾಮದ ಎಲ್ಲ ಗುರು ಹಿರಿಯರ ಪರವಾಗಿ ಹಾಗೂ ಕ್ರೀಡಾಪಟುಗಳ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಅವರಿಗೆ ಸಲ್ಲಿಸುತ್ತೇನೆ. ಅನುದಾನದಲ್ಲಿ ಕುಳಿಲಿ ಗ್ರಾಮದ ಕಬಡ್ಡಿ ಮ್ಯಾಟನ್ನು ಶ್ರೀ ಆರ್.ವಿ. ತಿಮ್ಮಾಪುರ ಸಾಹೇಬರು ನೀಡಿದ್ದಾರೆ. ಅದಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕಬಡ್ಡಿಗೆ ಪ್ರೋತ್ಸಾಹ ಕೊಡಲಿಕ್ಕೆ ಮುಂದಾಗಿದ್ದಾರೆ. ಒಂದು ಒಳ್ಳೆಯ ಮ್ಯಾಟನ್ನು ಕೊಟ್ಟಿದ್ದಾರೆ. ಇನ್ನು ಸದುಪಯೋಗ ಪಡಿಸ್ಬೇಕಂತೇಳಿ ತಮ್ಮಲ್ಲಿ ಎಲ್ಲರಿಗೂ ಕೈ ಮುಗಿದು ಕೇಳ್ಬೋದು. ಅಂದಾಜು 8 ಲಕ್ಷ ರೂಪಾಯಿಯನ್ನು ಶಾಸಕರ ನಿಧಿಯಲ್ಲಿ ಕೊಟ್ಟಿದ್ದಾರೆ. ಸರಿ.